ನಮಸ್ಕಾರ. ಸ್ಪೀಡ್ ಪ್ಲೇಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಹೋಪ್ಫುಲಿ ಎಲ್ಲರೂ ಹೊಸ ವರ್ಷವನ್ನು ಅದ್ಭುತವಾಗಿ ಆಚರಣೆ ಮಾಡಿ ತಮ್ಮ ಎಂದಿನ ಕೆಲಸವನ್ನು ನೆನ್ನೆಯಿಂದಲೇ ಶುರು ಮಾಡಿರ್ತೀರಿ. ಸೊ ಈಗ ನಮ್ಮ ಕೆಲಸನೂ ನಾವು ಮುಂದುವರಿಸೋ ಸಮಯ. ಅದೇನೇ ಇರಲಿ, ವಿಷಯಗಳು ಮತ್ತೆ ಬ್ಯಾಕ್ ಟು ಪೆವಿಲಿಯನ್, ಅಂದರೆ ಏನೇನು ಮಾಡ್ತಾ ಇದ್ವೋ ಆ ರೊಟೀನಲ್ಲಿ ಮತ್ತೆ ಕೆಲಸಗಳು ಸಾಗ್ತಾ ಹೋಗುತ್ತೆ. ಹಾಗೆ ಇವತ್ತಿನ ವಿಷಯ ಮಾಲ್ ಆಫ್ ಏಷ್ಯಾ, ಏಷ್ಯಾದ ಅತಿ ದೊಡ್ಡ ಮಾಲ್, ಫಿನಿಕ್ಸ್ನವರ ಮಾಲ್ ಆಫ್ ಏಷ್ಯಾ ಏನೊಂದು ಏರ್ಪೋರ್ಟ್ ರೋಡ್ನಲ್ಲಿ ಆಗಿತ್ತು, ಬ್ಯಾಟರಾಯನ್ಪುರದ ಹತ್ರ. ಏಷ್ಯಾದ ಬಹಳ ದೊಡ್ಡ ಮಾಲ್ ಅಂತ ಕರೆಸ್ಕೊಳ್ತು. ವಿಸ್ತೀರ್ಣದಲ್ಲಿರ್ಬೋದು, ಅಲ್ಲಿರುವ ಶಾಪ್ಗಳ ಲೆಕ್ಕಾಚಾರದಲ್ಲಿರ್ಬೋದು, ಜನ ಬರ್ತಿರೋ ರೀತಿಯಲ್ಲಿರಬಹುದು, ಎಲ್ಲವನ್ನೂ ಕಂಪೇರ್ ಮಾಡಿದಾಗ ಇದು ತುಂಬ ದೊಡ್ಡ ಮಾಲ್. ಓಕೆ, ಬೆಂಗಳೂರಿಗೆ ಏಷ್ಯಾದ ಅತಿ ದೊಡ್ಡ ಮಾಲ್ ಬರ್ತಾ ಇದೆ, ನಿಜಕ್ಕೂ ಹೆಮ್ಮೆ ಪಡಬೇಕಾಗಿರೋ ವಿಚಾರ, ಅದರಲ್ಲಿ ಎರಡನೇ ಮಾತಿಲ್ಲ. ಯಾಕಂದರೆ ಕಮರ್ಷಿಯಲಿ ಅಷ್ಟು ದೊಡ್ಡ ಜಾಗ ಆಗಿದೆ, ಅಷ್ಟು ದೊಡ್ಡ ಬಿಸ್ನೆಸ್ ಮಾಡಲಿಕ್ಕೆ ಇಲ್ಲಿ ಅವಕಾಶ ಇದೆ ಎನ್ನುವ ಕಾರಣಕ್ಕೆ ಅಷ್ಟು ದೊಡ್ಡ ಮಾಲ್ ಇಲ್ಲಿಗೆ ಬಂದಿದೆ. ಅಲ್ಲಿಗೆ ಬೆಂಗಳೂರಿನ ತಾಕತ್ತು ತುಂಬ ದೊಡ್ಡದಾಗಿದೆ ಎಲ್ಲ ಥರದಲ್ಲೂ ಅಂತ ನಾವು ಯೋಚನೆ ಮಾಡೋಣ. ಆದರೆ ಶುರುವಾದ ಕೆಲವೇ ದಿನಗಳಲ್ಲಿ ಒಂದು ಮಾಲ್ 15 ದಿನಗಳ ಕಾಲ ಮುಚ್ಚಲಿಕ್ಕೆ ಆದೇಶ ಬರುತ್ತೆ ಅಂತಂದರೆ ಏನಾಯ್ತಲ್ಲಿ? ನೀವು ನೋಡಬೇಕು, ಬ್ಯಾಟರಾಯನಪುರದ ಆ ಸುತ್ತಮುತ್ತಲ ಜನ ಲಿಟ್ರಲಿ ಮಾಲ್ ಎದುರುಗಡೆ ಹೋಗಿ ಪ್ರೊಟೆಸ್ಟ್ ಮಾಡೋ ಹಂತಕ್ಕೆ ಬಂದಿದೆ. ಯಾಕಂದರೆ ಅವ್ರ ಜೀವನ ಏನು ರೊಟೀನ್ ನಡೀತಾ ಇತ್ತು ಇಷ್ಟು ವರ್ಷಗಳ ಕಾಲ, ಅದಕ್ಕೆಲ್ಲ ಪೆಟ್ಟು ಬಿತ್ತು. ಯಾಕೆ? ಮಕ್ಕಳು ಇನ್ ಟೈಮ್ಗೆ ಸ್ಕೂಲ್ಗೆ ಹೋಗೋಕ್ಕಾಗ್ತಿಲ್ಲ, ಕಾಲೇಜ್ಗೆ ಹೋಗೋಕ್ಕಾಗ್ತಿಲ್ಲ, ಕೆಲಸದವರು ಕೆಲಸಕ್ಕೆ ಇನ್ ಟೈಮ್ ತಲುಪಕ್ಕಾಗ್ತಾ ಇಲ್ಲ. ಮುಂಚೆ 10 ನಿಮಿಷ ಮುಂಚೆ ಬಿಡಬೇಕಾದವ್ರು ಇವತ್ತು 1 ಗಂಟೆ ಮುಂಚೆ ಬಿಡಬೇಕಾದ ಪರಿಸ್ಥಿತಿ ಬಂದಿದೆ. ಯಾಕಂದರೆ ಅಲ್ಲಿಗೆ ವೆಹಿಕಲ್ಸ್ ಜಾಸ್ತಿ ಫ್ಲೋ ಆಗ್ತಾ ಇರೋದ್ರಿಂದ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಒಳಗಡೆ ಒಂದು 3-3.5 ಸಾವಿರ ವೆಹಿಕಲ್ಗೆ ಇದು ಅವಕಾಶ ಇದ್ರೂ ಸಹಿತ ಜನ ಒಳಗಡೆ ಹೋದರೆ 150-200 ರೂಪಾಯಿ ಕೊಟ್ಟು ಪಾರ್ಕಿಂಗ್ ಚಾರ್ಜಸ್ ಕೊಡಬೇಕಲ್ಲ ಅನ್ನೋ ಕಾರಣಕ್ಕೆ ರೋಡಲ್ಲಿ ಗಾಡಿ ನಿಲ್ಲಿಸಿ ಹೋಗ್ತಾ ಇದ್ದಾರೆ, ಫುಟ್ಪಾತಲ್ಲಿ ಗಾಡಿ ನುಗ್ಗಿಸ್ಬಿಟ್ಟು ಹೋಗ್ತಾ ಇದ್ದಾರೆ, ಎಲ್ಲಿ ಬೇಕಲ್ಲಿ ನಿಲ್ಲಿಸ್ಬಿಟ್ಟು ಹೋಗ್ತಿದ್ದಾರೆ. ಇದರಿಂದ ಅನುಭವಿಸ್ತಾ ಇರೋದು ಯಾರು? ಒಂದು ಏರ್ಪೋರ್ಟ್ಗೆ ಹೋಗ್ತಾ ಇರೋರು. ಏರ್ಪೋರ್ಟಿಗೆ ಮೊದಲೇ ಏರ್ಪೋರ್ಟ್ ರೋಡ್ ಅಂದರೆ ಭಯ. ಅಯ್ಯೋ, ಹೆಬ್ಬಾಳ ಸಿಗ್ನಲ್ ದಾಟಿ ಹೆಂಗಪ್ಪ ಫ್ಲೈಓವರ್ ದಾಟಿ ಏರ್ಪೋರ್ಟ್ಗೆ ಹೋಗೋ ಅಷ್ಟರೊಳಗೆ ಏನೇನಾಗ್ಬಿಡುತ್ತೋ ಅಂತ ಯೋಚನೆ ಮಾಡಬೇಕಾದ್ರೆ ಇದೊಂದು ಹೊಸ ತಲೆನೋವೀಗ. ನಿಲ್ಲಬೇಕು. ಎಷ್ಟೊತ್ತು ನಿಲ್ಲೋದು? ಹೆಬ್ಬಾಳ ಫ್ಲೈಓವರ್, ಇದರಿಂದಾಗಿ ಹೆಬ್ಬಾಳ ಫ್ಲೈಓವರ್ ಈ ಕಡೆನೂ ಜಾಮ್ ಆಗ್ತಾ ಇದೆ. ಅವ್ರು ಹೇಳಿದರು ಮುಂಚೆನೇ, ಇಲ್ಲ ತೊಂದರೆ ಆಗಲ್ಲ, ಬೇಕಾದಷ್ಟು ಪಾರ್ಕಿಂಗಿಗೆ ಜಾಗ ಇದೆ, ಸಮಸ್ಯೆ ಆಗಲ್ಲ ಅಂತೆಲ್ಲ ಹೇಳಿದರು. ಬಟ್ ಆಗ್ತಾ ಇದೆ ಸಮಸ್ಯೆ, ಇದು ಕಾಣ್ತಾ ಇದೆ ಕಣ್ಣಿಗೆ. ಮತ್ತೊಂದು ಕಡೆ ಫೋರ್ಸ್ಫುಲಿ ಎಂಟ್ರಿ ಫೀನ ತಗೊಂಡ್ರು ಕ್ರಿಸ್ಮಸ್ ಟೈಮ್ನಲ್ಲಿ ಅನ್ನೋದು ಬಹಳ ದೊಡ್ಡ ಅಬ್ಜೆಕ್ಷನ್ ಆಯಿತು. ಆ ಅಬ್ಜೆಕ್ಷನ್ನ ಪ್ರಶ್ನೆ ಮಾಡಿದ ಪುನೀತ್ ಕೆರೆಹಳ್ಳಿ ಜೈಲಿಗೆ ಹೋಗಿ ಬರಬೇಕಾದ ಪರಿಸ್ಥಿತಿ ಬಂತು. ಅವ್ರ ಮೇಲೆ FIR ಆಗೋಯಿತು. ಪ್ರಶ್ನೆ ಮಾಡಿದ್ದಕ್ಕೆ ನಾರಾಯಣಗೌಡರು ಯಾಕೆ ಇಲ್ಲಿ ಕನ್ನಡ ಬೋರ್ಡ್ ಇಲ್ಲ ಅನ್ನೋದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಅವ್ರ ಮೇಲೆ FIR ಆಯಿತು, ಕಂಪ್ಲೇಂಟ್ ಆಯಿತು. ಹೇಗೆ ಹೀಗಾದರೆ? ಸೊ ಮಾಲ್ನ ವಿರುದ್ಧ ಆಕ್ರೋಶ ಜಾಸ್ತಿ ಆಯಿತು. ಒಂದು ಕನ್ನಡದ ವಿಚಾರದಲ್ಲಿರ್ಬೋದು, ಅಥವಾ ಆಗ್ತಿರುವಂತಹ ಸಮಸ್ಯೆ ವಿಚಾರದಲ್ಲಿರ್ಬೋದು, ಲೋಕಲೈಟ್ಸ್ ಅದಕ್ಕೆ ಸಪೋರ್ಟ್ ಮಾಡದೇ ಇರುವ ಕಾರಣಕ್ಕಿರ್ಬೋದು, ಟ್ರಾಫಿಕ್ನ ಜಂಜಾಟಗಳಿಂದ ಇರಬಹುದು, ಎಂಟ್ರಿ ಫೀನ ವಿಚಾರಕ್ಕಿರಬಹುದು. ಇದೆಲ್ಲವನ್ನ ಗಮನಿಸಿ ಪೊಲೀಸ್ನವ್ರು ನೋಡೋ ತನಕ ನೋಡಿದ್ರು. ಟ್ರಾಫಿಕ್ ಪೊಲೀಸ್ನವ್ರಿಗೂ ಹಿಂಸೆ, ಲಾ ಆ್ಯಂಡ್ ಆರ್ಡರ್ನವ್ರಿಗೂ ಹಿಂಸೆ, ಎಲ್ರಿಗೂ ಹಿಂಸೆ. ಕಮಿಷನರ್ ಹೇಳ್ಬಿಟ್ರೆ ನಿಮ್ದು ಯಾಕೋ ಜಾಸ್ತಿ ಆಯಿತು, ಡಿಸೆಂಬರ್ 31ರಿಂದ 15 ದಿನ ಮುಚ್ಚಿಬಿಡ್ರಿ. ನೀವು ನಾರ್ಮಲ್ ಡೇಸಲ್ಲೇ ವೀಕೆಂಡಲ್ಲಿ ಹಿಂಗೆ ಜನ ಬಂದು ಅಲ್ಲಿ ನುಗ್ತಾ ಇದ್ರೆ ನೀವು ಇಯರ್ ಎಂಡಲ್ಲಿ ಏನು ಮಾಡ್ತೀರಾ? ಅಲ್ಲಿ ಏನು ಮಾಡಬೇಕು ಅಂತಿದ್ದೀರಾ? ಆ ರೋಡ್ನ ಜನ ಉಸಿರಾಡೋಕ್ಕಾಗುತ್ತಾ? ಆ ಥರ ಪರಿಸ್ಥಿತಿ ಬಂದ್ಬಿಡುತ್ತೆ. ಆಗಲ್ಲ. ಇನ್ನು 15 ದಿನ. ಯಾಕೆ ಅಂತಂದರೆ ಇನ್ನು ಸಂಕ್ರಾಂತಿ, ಅಲ್ಲಿ 2 ದಿನದ ಒಂದು ವೀಕೆಂಡ್ ಇದೆ, ಲಾಂಗ್ ವೀಕೆಂಡ್ ಬಂದ್ಬಿಡುತ್ತೆ. ಅವಾಗಲೂ ಜನ ಹಿಂಗೆ ಬಂದು ನುಗ್ಲಾಗೋ ಚಾನ್ಸಸ್ ಇದೆ. ಮತ್ತೆ ಇನ್ನೊಂದಿಷ್ಟು ಸಮಸ್ಯೆಗಳು ಆಲ್ರೆಡಿ ಇದ್ರ ಬಗ್ಗೆ ಸಿಕ್ಕಾಬಟ್ಟೆ ಚರ್ಚೆ ಆಗ್ತಾ ಇರೋದ್ರಿಂದ, ಸೋಷಿಯಲ್ ಮೀಡಿಯಾದಲ್ಲಿ ಟಿವಿಗಳಲ್ಲಿ ಅಲ್ಲಿ ಇಲ್ಲಿ ಚರ್ಚೆ ಆಗ್ತಾ ಇರೋದ್ರಿಂದ ಮತ್ತೆ ಹೊಸ ಸಮಸ್ಯೆ ಕ್ರಿಯೇಟ್ ಮಾಡ್ಕೊಳಕ್ಕೆ ನಾವು ರೆಡಿ ಇಲ್ಲ. ಈಗ ಪೊಲೀಸ್ನವರು ಯಾರನ್ನೋ ಪ್ರಶ್ನೆ ಮಾಡಿದ ಪುನೀತ್ ಕೆರೆಹಳ್ಳಿಯನ್ನು ಅರೆಸ್ಟ್ ಮಾಡಿದ ತಕ್ಷಣ ಪೊಲೀಸ್ನವರ ವಿರುದ್ಧನೇ ಮಾತಾಡೋಕ್ಕೆ ಶುರು ಮಾಡಿಬಿಟ್ರು ಜನ. ನಾರಾಯಣಗೌಡರು ಕನ್ನಡ ಯಾಕೆ ಇಲ್ಲ ಅಂತ ಕೇಳಿದ ತಕ್ಷಣ, ಅವ್ರ ಮೇಲೆ ಕಂಪ್ಲೇಂಟ್ ಆದ ತಕ್ಷಣ ಪೊಲೀಸ್ನವ್ರನ್ನೇ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿದ್ರು ಜನ. ಯಾಕಂದರೆ ಮಾಲ್ನವ್ರ ಜೊತೆ ಇವ್ರು ಸೇರ್ಕೊಂಡ್ಬಿಟ್ಟಿದ್ದಾರೆ, ಇವ್ರು ಫಿಕ್ಸ್ ಆಗಿಬಿಟ್ಟಿದ್ದಾರೆ ಅನ್ನೋ ಥರದಲ್ಲಿ ಜನಗಳ ಮೈಂಡ್ ಸೆಟ್ಟಲ್ಲಿ ಬಂತು. ಏನಾಯಿತು ಅದರ ಪರಿಣಾಮ? ಪೊಲೀಸ್ನವ್ರಿಗೆ ಅನಿಸ್ತಿದ್ದು ಸರಿ ಹೋಗಲ್ಲ, ಹೀಗೆ ಆದರೆ ಸರಿ ಹೋಗಲ್ಲ, ನಾವು ಇದನ್ನು ಸರಿ ಮಾಡಬೇಕು ಅಂತಂದರೆ ಇವರಿಗೊಂದು ಪಾಠ ಕಲಿಸಲೇಬೇಕು ಅನ್ನುವ ಕಾರಣಕ್ಕೆ ಪ್ರಸ್ತುತ 15 ದಿನಗಳ ಕಾಲ ಅದು ಕ್ಲೋಸ್ ಆಗಿದೆ. ಮುಂಬೈನಲ್ಲಿ ಹೆಡ್ ಆಫೀಸ್ ಇರುವಂತಹ ಈ ಮಾಲ್ನ ಮುಖ್ಯ ಕಚೇರಿ ಏನಿದೆ, ಅವರು ಆಲ್ರೆಡಿ ಕೋರ್ಟ್ಗೆ ಇದನ್ನು ಅರ್ಜಿ ಹಾಕ್ಕೊಂಡಿದ್ದಾರೆ. ಇವತ್ತೋ ನಾಳೆ ಅರ್ಜಿ ಸಂಬಂಧವಾಗಿ ಏನು ತೀರ್ಪು ಬರ್ಬೋದು, ಅಥವಾ ಜಡ್ಜ್ ಏನು ಹೇಳ್ಬೋದು, ಕೋರ್ಟ್ ಏನು ಹೇಳ್ಬೋದು ಅನ್ನೋದು ನಮಗೆ ಗೊತ್ತಾಗುತ್ತೆ. ಬಟ್ ಈ ಕ್ಷಣಕ್ಕೆ ಅಲ್ಲಿನ ಪರಿಸ್ಥಿತಿಯನ್ನು ಅವಲೋಕಿಸಿ ಕಮಿಷನರ್ ಕ್ಲಿಯರಾಗಿ ಹೇಳಿದ್ದಾರೆ, ಬೇಡ 15 ದಿನ ಓಪನ್ ಮಾಡಬೇಡಿ, ನೀವು 15 ದಿನ ನಿಮ್ಮಿಂದಾಗಿ ಏನು ಸಮಸ್ಯೆ ಆಗೋದು ಬೇಡ. 15 ದಿನಕ್ಕೆ ಅದೊಂದು ಸ್ವಲ್ಪ ಸಮತೋಲನ ಆದರೆ ನಿಮ್ಗೆ ಅಷ್ಟರೊಳಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಕೆ ಸಾಧ್ಯ ಆದರೆ ನೋಡೋಣ, ಮುಂದೇನೋ ಮಾಡೋಣ ಅಂತ ಹೇಳಿದ್ದಾರೆ. ಸೊ ಈ ಪ್ರಮುಖ ಕಾರಣಗಳಿಂದಾಗಿ ಪ್ರಸ್ತುತ ಮಾಲ್ ಆಫ್ ಏಷ್ಯಾದ ಅತಿ ದೊಡ್ಡ ಮಾಲ್ ಬಂದ್ ಆಗಿದೆ, ಕ್ಲೋಸ್ ಆಗಿದೆ.
ಬೀಗ ಬಿದ್ದಿದೆ. ಏನಾಗುತ್ತೆ, ಕೋರ್ಟಲ್ಲಿ ಅವ್ರಿಗೆ ಜಯ ಸಿಗ್ಬೋದು, ಮತ್ತೆ ಓಪನ್ ಮಾಡಿ ಅಂತ ಪರ್ಮಿಷನ್ ಸಿಗ್ಬೋದು. ಆದರೆ ಇಯರ್ ಎಂಡ್ನಲ್ಲಿ ಅವ್ರು ಎಕ್ಸ್ಪೆಕ್ಟ್ ಮಾಡಿದಂಥ ಭಾಳ ದೊಡ್ಡ ಒಂದು ಆದಾಯ ಏನಿತ್ತು, ಅಥವಾ ಜನ ಬರ್ತಾರೆ, ಸಿಕ್ಕಾಪಟ್ಟೆ ಶಾಪಿಂಗ್ ಆಗುತ್ತೆ ಅಂತ ಏನು ಎಕ್ಸ್ಪೆಕ್ಟ್ ಮಾಡಿದ್ರು, ಅದಕ್ಕೊಂದು ಸಣ್ಣ ಪೆಟ್ಟಂತೂ ಬಿದ್ದಿದೆ. ಒಂದು ಅಷ್ಟು ಸಾವಿರಾರು ಕೋಟಿ ಖರ್ಚು ಮಾಡಿ ಒಂದು ಮಾಲ್ನ ಕಟ್ಟಿದಾಗ, ನಿರ್ಮಾಣ ಮಾಡಿದಾಗ, ಅದು ಇಂತಹ ಪ್ರೈಮ್ ಟೈಮ್ನಲ್ಲಿ, ಅಂದರೆ ಬಿಸ್ನೆಸ್ನ ಪೀಕ್ ಇರುವಂತಹ ಟೈಮ್ನಲ್ಲಿ ಬಿಸ್ನೆಸ್ಗೆ ಕತ್ರಿ ಬಿದ್ದರೆ ಭಾಳ ಸಮಸ್ಯೆ ಆಗುತ್ತೆ ಮಾಲ್ನವ್ರಿಗೂ. ಬಟ್ ಅಟ್ ದ ಸೇಮ್ ಟೈಮ್ ಮಾಲ್ನವರಿಂದನೂ ಸುತ್ತಮುತ್ತಲ ಅಲ್ಲಿನ ಏನು ವಾಸ ಮಾಡ್ತಾರಲ್ಲ ಅವ್ರಿಗೆ, ಮತ್ತು ಏರ್ಪೋರ್ಟಿಗೆ ಹೋಗೋರಿಗೆ, ಮತ್ತು ಅಲ್ಲಿ ಕಮ್ಯೂಟ್ ಮಾಡುವಂತಹ ಎಲ್ಲ ಜನರಿಗೆ ಟ್ರಾಫಿಕ್ನಿಂದಾಗಿ ಎಲ್ಲ ಬೇರೆ ಬೇರೆ ಥರ ಕಿರಿಕಿರಿ ಆಗಿದೆ. ಸೊ ಈ ಕಾರಣದಿಂದಾಗಿ ಪ್ರಸ್ತುತ ಮಾಲ್ ಆಫ್ ಏಷ್ಯಾ ಬಂದ್ ಆಗಿದೆ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ಯಾಕಂದರೆ ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಹೋಗಿ ಬರ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.